ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊಣ್ಣೂರ್, ಗದಗದ ಪ್ರತಿನಿಧಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಯೂರಿಯಾ ಗೊಬ್ಬರದ ಕೊರತೆ ಅಭಾವ ಕೂಡ ತಾಂಡವವಾಡ್ತಾ ಇದೆ. ಇದರಿಂದಾಗಿ ರೈತರು ಸಹ ಬೆಳೆದಂತ ಬೆಳೆಗಳು ಜಮೀನಿನಲ್ಲಿ ಹಾನಿಯಾಗುವ ಭೀತಿ ಸಹ ಈಗ ಎದುರಾಗಿರುವಂಥದ್ದು. ಅದರಲ್ಲೂ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ತಾಂಡವವಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಧಿಕಾರಿಗಳಾಗ್ಲಿ, ಸಚಿವರಾಗ್ಲಿ ಅಥವಾ ಸರ್ಕಾರವಾಗ್ಲಿ ಯಾರು ಕೂಡ ಆ ಒಂದು ರೈತರ ಯೂರಿಯಾ ಗೊಬ್ಬರ ಪೂರೈಕೆ ಸಂಬಂಧಪಟ್ಟಂಗೆ ಯಾರು ಕೂಡ ಆ ಸಮಸ್ಯೆಗೆ ಸ್ಪಂದನೆ ಮಾಡ್ತಿಲ್ಲ ಅಂತ ಹೇಳಿ ರೈತರು ಕೂಡ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರು ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಗೋವಿನ ಜೋಳದ ಬೆಳೆ ಈಗ ಯೂರಿಯಾ ಗೊಬ್ಬರವನ್ನ ಹಾಕಿದ್ರೆ ಅದು ಸಮೃದ್ಧವಾಗಿ ಬೆಳೆಯುತ್ತೆ ಅನ್ನೋದು ಆ ಭಾಗದ ರೈತರ ಒಂದು ನಂಬಿಕೆ ಆಗಿದೆ. ಹೀಗಾಗಿ ಆ ಬೆಳೆ ಸಹ ಜಮೀನಿನಲ್ಲಿ ಕೆಂಪು ರೋಗಕ್ಕೆ ತಿರುಗಿ ಈಗ ಒಣಗಿ ಹೋಗ್ತಾ ಇದೆ, ಕೊಳೆತು ಹೋಗ್ತಾ ಇದೆ. ಹೀಗಾಗಿ ಆ ರೈತರು ಸಹ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಸಾಲ ಸೂಲ ಮಾಡಿ ಪ್ರತಿ ಎಕರೆಗೆ 30,000 ರೂಪಾಯಿ ಖರ್ಚು ಮಾಡಿ ಗೋವಿನ ಜೋಳವನ್ನ ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಿದಂತಹ ಬೆಳೆ ಕೂಡ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೂಡ ಚೆನ್ನಾಗಿತ್ತು, ಬೆಳೆದು ಬಂದಿತ್ತು. ಆದ್ರೆ ಈಗ ಅದಕ್ಕೆ ಗೊಬ್ಬರ ಕೊಡ್ತಕ್ಕಂತಹ ಈಗ ದಿನ ಬಂದಿರೋದ್ರಿಂದ 1 ತಿಂಗಳ ಬೆಳೆ ಇದೆ. ಆ ಬೆಳೆಗೆ ಏನು ಈಗ ಗೊಬ್ಬರವನ್ನ ಹಾಕಿದ್ರೆ ಅದು ಪುಷ್ಟಿ ಬಂದು ಅದು ಸಮೃದ್ಧವಾಗಿ ಬೆಳೆಯುವುದು ನಿಲ್ಲುತ್ತೆ ಅನ್ನೋದು ರೈತರ ಒಂದು ನಂಬಿಕೆ ಆಗಿದೆ. ಆದ್ರೆ ಈಗ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಹೀಗಾಗಿ ಆ ಬೆಳೆ ಸಹ ಜಮೀನಿನಲ್ಲೇ ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರೋದ್ರಿಂದ ರೈತರು ಸಹ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಇಂಥದೊಂದು ಘಟನೆ ಸಹ ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿಯೂ ಕೂಡ ನಡೆದಿರುವಂತದ್ದು. ಯಾಕಂದ್ರೆ ನಾಗಸಮುದ್ರ ಗ್ರಾಮದ ಬಹುತೇಕ ರೈತರು ಸಹ ಈ ಬಾರಿ ಗೋವಿನ ಜೋಳವನ್ನೇ ಪ್ರಮುಖ ಬೆಳೆಯಾಗಿ ಬೆಳೆದಿದ್ದಾರೆ. ಯಾಕಂದ್ರೆ ಈ ಬಾರಿ ಉತ್ತಮವಾಗಿ ಮಳೆ ಆಯಿತು. ಮಳೆಯಿಂದಾಗಿ ನಮಗೆ ಈ ಬಾರಿ ಸಮೃದ್ಧವಾಗಿ ಗೋವಿನ ಜೋಳ ಬರುತ್ತೆ ಅನ್ನೋ ನಂಬಿಕೆಯಿಂದಾಗಿ ಗೋವಿನ ಜೋಳವನ್ನ ಬಿತ್ತನೆ ಮಾಡಿದ್ರು. ಗೊಬ್ಬರ ಸಿಗುತ್ತೆ, ನಮ್ಗೆ ಯಾವುದೇ ರೀತಿ ಗೊಬ್ಬರದ ಕೊರತೆ ಆಗುದಿಲ್ಲ ಅನ್ಕೊಂಡಿದ್ರು. ಆದ್ರೆ ಈ ಬಾರಿ ಗದಗ ಜಿಲ್ಲೆಯಾದ್ಯಂತ ಗೋವಿನ ಜೋಳವನ್ನ ಸುಮಾರು 1,45,000 ಹೆಕ್ಟರ್ನಷ್ಟು ಏನು ಗೋವಿನ ಜೋಳವನ್ನ ರೈತರು ಬಿತ್ತನೆಯನ್ನ ಮಾಡಿದ್ರೆ. ಆದ್ರೆ ಕೃಷಿ ಇಲಾಖೆ ಗುರಿ ಏನಿತ್ತು 1,25,000 ಹೆಕ್ಟರ್ನಷ್ಟು ಗುರಿಯನ್ನ ಹೊಂದಿದ್ರು. ಆದ್ರೆ ಈ ಬಾರಿ 20ಕ್ಕೂ ಹೆಚ್ಚು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ರೈತರು ಸಹ ಈ ಬಾರಿ ಗೋವಿನ ಜೋಳವನ್ನ ಬಿತ್ತನೆ ಮಾಡಿದ್ರಿಂದ ಗೊಬ್ಬರದ ಅಭಾವ ಸಾಕಷ್ಟು ಕಾಡ್ತಾ ಇದೆ. ಅದರಲ್ಲೂ ಗದಗ ಜಿಲ್ಲೆಗೆ ಸುಮಾರು 29,000 ಮೆಟ್ರಿಕ್ ಟನ್ ಏನು ಬೇಡಿಕೆ ಇತ್ತು. ಬೇಡಿಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ 20,000 ಹೆಕ್ಟರ್ 20,000 ಮೆಟ್ರಿಕ್ ಟನ್ ಮಾತ್ರ ಈಗ ಪೂರೈಕೆ ಆಗಿತ್ತು. ಇನ್ನು 5,000ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಅಷ್ಟು ಕೊರತೆ ಸಹ ಕಾಡ್ತಾ ಇದೆ. ಈ ಕೊರತೆಯನ್ನ ನೀಗಿಸಿದಾಗ ಮಾತ್ರ ಯೂರಿಯಾ ಗೊಬ್ಬರದ ಸಮಸ್ಯೆ ಈ ಒಂದು ಗದಗ ಭಾಗದಲ್ಲಿಯೂ ಕೂಡ ಪರಿಹಾರ ಕಂಡುಕೊಳ್ಬೇಕಾಗುತ್ತೆ. ಆದ್ರೆ ಅಧಿಕಾರಿಗಳು ಮಾತ್ರ ಇದಕ್ಕೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ರೈತರ ಮಾತಾಗಿರುವಂತದ್ದು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಯಾಕಂದ್ರೆ ವೀರ್ಯ ಗೊಬ್ಬರಕ್ಕೆ ಈಗ ಒಂದು ವಾರದಿಂದ ರಾತ್ರಿ ಹಗಲಿ ಅನ್ಲಾರ್ದಂಗೆ ಎಲ್ಲ ರೈತರು ಪಾಳೆ ಕಚ್ಚಿದ್ರೆ ಒಬ್ರಿಗೆ 2 ಚೀಲ ಅಂತಾರೆ, ಅದು ಲಿಂಕ್ ಅಂತಾರೆ, ಅದು ಈಗ ಗೊಬ್ಬರ ಇಲ್ಲ. ಯಾಕಂತಂದ್ರೆ ಈ ವೀರ್ಯ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಈ ಜೋಳಕ್ಕೆ ಜೋಳ ಬೆಳೆಯಂಗಿಲ್ಲ. ಯಾಕಂದ್ರೆ ನಾವು ಮುಂಗಾರಿಗಿಂದ ನೇಗಿಲ ಹೊಡೆದು ಬದುಕು ಮಾಡಿ ಬೀಜಕ್ಕೂ ಪರದಾಡಿದೀವಿ ಅವಾಗ. ಆಮೇಲೆ ಇಲ್ಲಿಲ್ಲ ಅಲ್ಲಿಲ್ಲ ಅಂತಂದು ಎಲ್ಲ ಬೀಜ ಕೊಟ್ಟಿಂದ ಇದಕ್ಕೆ ಗೊಬ್ಬರ ಕೊಡಾಕ್ತಾಯಿರಲಿಲ್ಲ. ಈ ಸದ್ಯ ಇರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಏನೈತಲ್ಲ 2.5 ವರ್ಷ ಆತು, ಒಟ್ಟ ರೈತರು ವಿರೋಧಿ ಸರ್ಕಾರ ಇದೆ. ವೀರ್ಯ ಗೊಬ್ಬರ ಒಟ್ಟ ಸಿಗಲಾರ್ದಕ್ಕೆ ಮಳೆ ವಿಪರೀತ ಮಳೆ ಆಗತೈತಿ ರೀ. ಮಳೆ ತೇವಾಂಶ ಹೆಚ್ಚಾಗೈತಿ. ಆ ಕಾರಣಕ್ಕೆ ತಂಪು ಇದ್ದಿದ್ದಕ್ಕೆ ಭಾಳ ವೀರ್ಯ ಗೊಬ್ಬರ ಇಲ್ಲದಕ್ಕೆ ಎಲ್ಲ ಪೀಕ್ ಒಣಗಾಕತ್ತವ್ರಿ. ವೀರ್ಯ ಗೊಬ್ಬರ ಕೊಡೋ ಅಂತಂದ್ರೆ ವೀರ್ಯ ಗೊಬ್ಬರ ತೊಗೊಂಡ್ರೆ 600 ವೀರ್ಯ ಗೊಬ್ಬರ ರೇಟ್ 266 ರೂಪಾಯಿ. ಒಂದು ಅದಕ್ಕೆ ಲಿಂಕ್ ಅಂತ 650 ರೂಪಾಯಿ. ಆ ಲಿಂಕ್ ತೊಗೊಂಡ್ರೆ ವೀರ್ಯ ಗೊಬ್ಬರ ಕೊಡ್ತಾರಂತೆ. ಅದು 2 ಚೀಲ 650 ರೂಪಾಯಿ ಕೊಟ್ಟು ಒಂದು ಲಿಂಕ್ ತೊಗೋಬೇಕು. 266 ರೂಪಾಯಿ ಕೊಟ್ಟು ಒಂದು ಚೀಲ ವೀರ್ಯ ಗೊಬ್ಬರ, ಆದರೆ ಡಬಲ್ ರೊಕ್ಕ ಹೊಂಟೈತೆ ರೀ. ಎಸ್ ವೀಕ್ಷಕರು ಕೇಳಿದ್ರೆ, ಯಾಕಂದ್ರೆ ಗದಗ ಜಿಲ್ಲೆಯಲ್ಲೇ ಸುಮಾರು 1,45,000 ಹೆಕ್ಟರ್ಗೂ ಅಧಿಕ ಪ್ರಮಾಣದಲ್ಲಿ ಈ ಬಾರಿ ಗೋವಿನ ಜೋಳವನ್ನ ಬಿತ್ತನೆ ಮಾಡಿದ್ರಿಂದ ಅದಕ್ಕೆ ಪೂರೈಕೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಸುಮಾರು 20,000-30,000 ಹೆಕ್ಟರ್ ಪ್ರದೇಶದಲ್ಲಿ ಅತಿ ಹೆಚ್ಚು ಕೃಷಿ ಇಲಾಖೆ ಗುರಿಗಿಂತ 20,000-30,000 ಹೆಕ್ಟರ್ ಪ್ರದೇಶದಲ್ಲಿ ರೈತರು ಏನು ಗೋವಿನ ಜೋಳವನ್ನ ಬಿತ್ತನೆ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಇಲಾಖೆ ಅಧಿಕಾರಿಗಳು ಮುಂಜಾಗೃತ ಕ್ರಮವಾಗಿ ಗೊಬ್ಬರವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗಿತ್ತು. ಯಾವುದೇ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿಲ್ಲ, ಪೂರೈಕೆಯನ್ನ ಮಾಡ್ಕೊಳ್ಳಿಲ್ಲ. ಹೀಗಾಗಿ ರೈತರಿಗೆ ಅದನ್ನು ಸರಬರಾಜು ಕೂಡ ಮಾಡಲಿಲ್ಲ. ಹೀಗಾಗಿ ಈ ಸಮಸ್ಯೆಗೆ ಕೃಷಿ ಇಲಾಖೆ ಅಧಿಕಾರಿಗಳೇ ಕಾರಣ ಮತ್ತು ಸರ್ಕಾರವೇ ಕಾರಣ ಅನ್ನುವಂಥದ್ದು ರೈತರ ಒಂದು ಗಂಭೀರ ಆರೋಪವಾಗಿರುವಂಥದ್ದು. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಯೂರಿಯಾ ಗೊಬ್ಬರದ ಕೊರತೆಯಿಂದ ರೈತರು ಕೂಡ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ
ಗದಗ ಜಿಲ್ಲೆಯಲ್ಲಿ ಅತ್ಯಂತ ಸಾಕಷ್ಟು ರೈತರು ಸಹ ಮುಂಡ್ರಿಗಿ ಆಗಿರ್ಬೋದು, ರೋಣ ಆಗಿರ್ಬೋದು, ಸಿರಟ್ಟೆ ಆಗಿರ್ಬೋದು, ನರಗುಂದ, ಗದಗ ಸೇರಿದಂತೆ ಅನೇಕ ಕಡೆ ರೈತರು ಸಹ ಹಗಲು ರಾತ್ರಿ ಎನ್ನದೆ ಯೂರಿಯಾ ಗೊಬ್ಬರಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತು ಯೂರಿಯಾ ಗೊಬ್ಬರವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಪ್ರತಿಯೊಂದು ಏನು ರೈತರಿಗೆ ಒಂದು ಆಧಾರ್ ಕಾರ್ಡ್ಗೆ 2 ಚೀಲ ಯೂರಿಯಾ ಗೊಬ್ಬರವನ್ನ ಮಾತ್ರ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ರೈತರಿಗೆ ಹೊರೆಯಾಗುವಂತೆ ಒಂದು ಲಿಂಕ್ ಅನ್ನ ಜೋಡಿಸಿ ಕೊಡ್ತಾ ಇದ್ದಾರೆ. ಹೀಗಾಗಿ ರೈತರಿಗೂ ಕೂಡ ಒಂದು ಕಡೆ ಹಗಲು ದರೋಡೆಯನ್ನ ಏನು ಫರ್ಟಿಲೈಸರ್ ಕಂಪನಿಯವರು ಕೂಡ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಮೌನವಾಗಿಬಿಡ್ತಾರೆ. ಒಂದು ನೋಟಿಸ್ ಅನ್ನು ಕೊಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಅವರು ಯಾವುದೇ ರೀತಿ ಫರ್ಟಿಲೈಸರ್ ಕಂಪನಿಯವರು ಲೂಟಿ ಹೊಡ್ಕೊಂಡು ಹೋದ್ರು ಕೂಡ ಇಲ್ಲಿ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಂಡು ಕೊಳ್ತಾ ಇದ್ದಾರೆ. ಹೀಗಾಗಿ ಅವ್ರ ವಿರುದ್ಧನೂ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ಯಾವುದೇ ರೀತಿ ರೈತರಿಗೆ ಒತ್ತಾಯ ಪೂರ್ವಕವಾಗಿ ಯಾವುದೇ ಲಿಂಕ್ ಅನ್ನ ಕೊಡಬಾರದು ಅನ್ನೋದು ಕಾನೂನು ಇದ್ರೂ ಕೂಡ ಇವರು ರೈತರಿಗೆ ಯೂರಿಯಾ ಕೊಡಬೇಕಾದ್ರೆ ಕಂಪಲ್ಸರಿಯಾಗಿ ಲಿಂಕ್ ಅನ್ನ ತೆಗೆದುಕೊಳ್ಳಲೇಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ಏನು ಫರ್ಟಿಲೈಸರ್ ಏನು ವಿತರಣೆ ಮಾಡ್ತಕ್ಕಂಥ ವಿತರಕರ ಮೇಲೆ ಹದ್ದಿನ ಏನು ಕಣ್ಣ ಇಟ್ಟು ಅವರ ಮೇಲೆ ಯಾವ ರೀತಿ ರೈತರಿಗೆ ಸರಬರಾಜು ಮಾಡಬೇಕಿದೆ, ಯಾವುದೇ ರೀತಿ ಲಿಂಕ್ ಹಾಗೂ ಯಾವುದೇ ರೀತಿ ಕೊಡದೇನೆ ರೈತರಿಗೆ ಯೂರಿಯಾ ಗೊಬ್ಬರವನ್ನ ಪೂರೈಕೆ ಮಾಡುವಂತಹ ಕ್ರಮವನ್ನ ಕೈಗೊಳ್ಳಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.